ವರ್ಣಾರ್ಭಟಕ್ಕೆ ಬೆಚ್ಚಿ ಬಿದ್ದ ಬೆಳಗಾವಿ ಜಿಲ್ಲೆ. ಶ್ರೀ ರೇಣುಕಾ ಯಲ್ಲಮ್ಮನಿಗೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಕೌಂಟರ್ ಒಳಗೆ ನುಗ್ಗಿ ಮಳೆ ನೀರು ನುಗ್ಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರೋದು. ವರ್ಣನ ಅಬ್ಬರಕ್ಕೆ ನದಿ ಹಳ್ಳಗಳು ಉಕ್ಕಿ ಹರಿತಾ ಇದೆ. ಉರಗೋಳ ಗ್ರಾಮದಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿರೋದು. ಕಳೆದ ಕೆಲ ದಿನಗಳಿಂದ ರಾಜ್ಯದ ಬಹುತೇಕ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ಬೆಳಗಾವಿಯಲ್ಲೂ ಕೂಡ ಮಳೆಯಾಗಿರೋದು. ಮಳೆಯಿಂದಾಗಿ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನವಾಗಿದೆ. ಶ್ರೀ ರೇಣುಕಾ ಯಲ್ಲಮ್ಮನಿಗೆ ಜಲ ದಿಗ್ಬಂಧನ ಎದುರಾಗಿರೋದು. ದೇವಸ್ಥಾನದ ಕೌಂಟರ್ ಒಳಗೆ ಮಳೆ ನೀರು ನುಗ್ಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರೋದು. ವರ್ಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಒಂದು ಕಡೆ ಉರಗೋಳ ಗ್ರಾಮದಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿರೋದು. ನೋಡಿ, ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಮಳೆಯ ಪ್ರಮಾಣದಿಂದಾಗಿ ಬೆಳಗಾವಿಯಲ್ಲಿ ಆ ಯಲ್ಲಮ್ಮನ ಗುಡ್ಡ ಅಲ್ಲಿ ಆ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಎದುರಾಗಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಈ ಮಳೆ ನೀರು ಹೋಗ್ತಾ ಇದೆ ಅಂತ, ನದಿ ರೀತಿಯಾಗಿ ಪ್ರವಾಹದ ರೀತಿಯಾಗಿ ಮಳೆ ನೀರು ಹರಿದುಕೊಂಡು ಹೋಗ್ತಾ ಇದೆ. ಅದರ ಮಧ್ಯೆ ಈ ಪೊಲೀಸ್ ಚೌಕಿ ಇತ್ತು, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಆ ಪೊಲೀಸ್ ಚೌಕಿಯಲ್ಲಿ ಒಬ್ಬ ಭಕ್ತಾದಿ ಅದರಲ್ಲಿ ನಿಂತ್ಕೊಂಡಿದ್ದಾನೆ. ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾನೆ. ಈ ನದಿಯ ನೀರಿನಂತೆ ಈ ಮಳೆಯ ನೀರು ಕೊಚ್ಕೊಂಡು ಹೋಗ್ತಾ ಇದೆ. ಆ ದೇವಸ್ಥಾನದ ಸಂಪೂರ್ಣ ಅಕ್ಕಪಕ್ಕದಲ್ಲಿದ್ದಂತ ಸಂಪೂರ್ಣ ಎಲ್ಲಾ ರೀತಿಯಾದಂತ ಜಲ ದಿಗ್ಬಂಧನ ಎದುರಾಗಿರೋದು. ಮತ್ತೊಂದು ಕಡೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಇದು ಒಂದು ಪವಿತ್ರ ಕ್ಷೇತ್ರ, ನಂಬಿಕೆ ಇರುವಂತಹ ಕ್ಷೇತ್ರ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಹೀಗಾಗಿ ಕಳೆದ ಕೆಲ ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆಯಾಗಿದೆ. ಮಳೆಯ ಪ್ರಮಾಣದಿಂದಾಗಿ ಹಳ್ಳ ಕೊಳ್ಳಗಳಂತೆ ನೀರು ಉಕ್ಕಿ ಹರಿತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ವಾಹನ ಸವಾರರಿಗೂ ಕೂಡ ಸಂಚಾರಕ್ಕೆ ಅಸ್ತವ್ಯಸ್ತ ಉಂಟಾಗಿರೋದು. ಮತ್ತೊಂದು ಕಡೆ ಭಕ್ತಾದಿಗಳು ಪರದಾಡಿದ್ದಾರೆ. ನೋಡಿ, ಮತ್ತೊಂದು ಕಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇರೋದು. ಆ ಸುತ್ತಮುತ್ತ ಇದ್ದಂತ ಹಳ್ಳ ಕೊಳ್ಳಗಳು ಮಳೆ ನೀರಿನಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಮತ್ತೊಂದು ಕಡೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಎದುರಾಗಿರೋದು. ಒಂದು ರಸ್ತೆ ಸಂಚಾರಕ್ಕೂ ಕೂಡ ಅಡೆತಡೆ ಉಂಟಾಗಿದೆ. ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗಿರೋದು. ರಸ್ತೆಗಳು ಕೂಡ ಕಾಣ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಮಳೆಯಾಗಿದೆ. ಅಕ್ಕಪಕ್ಕದಲ್ಲಿದ್ದಂತ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರೋದು. ನೋಡಿ, ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಒಬ್ಬ ಬೈಕ್ ಸವಾರ ಪರದಾಡ್ತಾ ಇದ್ದಾನೆ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋಕೆ. ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದು ಗಮನಿಸಬಹುದು. ಆ ನೀರಿನ ಸೆಳೆತವನ್ನು ನೋಡಿದ್ರೆ ಯಾವ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಕ್ಕಪಕ್ಕದಲ್ಲಿದ್ದಂತ ಹಳ್ಳ ಕೊಳ್ಳಗಳು, ಆ ಸುತ್ತಮುತ್ತ ಗ್ರಾಮದ ಸುತ್ತಮುತ್ತ ಇದ್ದಂತ ಹಳ್ಳ ಕೊಳ್ಳಗಳು ಈ ಮಳೆಯ ಪ್ರಮಾಣದಿಂದಾಗಿ ಭಾರಿ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ. ಹೀಗಾಗಿ ಆ ಒಂದು ನೀರು, ಮಳೆಯ ನೀರು ಅಲ್ಲಿ ಅಕ್ಕಪಕ್ಕದ ಇದ್ದಂತ ಗ್ರಾಮಗಳಿಗೆ ನುಗ್ಗಿರೋದು. ಮತ್ತೊಂದು ಕಡೆ ಈ ದೇವಸ್ಥಾನ ಸಂಪೂರ್ಣವಾಗಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಎದುರಾಗಿದೆ. ವರ್ಣಾರ್ಭಟಕ್ಕೆ ಬೆಚ್ಚಿ ಬಿದ್ದ ಬೆಳಗಾವಿ ಜಿಲ್ಲೆ. ಶ್ರೀ ರೇಣುಕಾ ಯಲ್ಲಮ್ಮನಿಗೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಕೌಂಟರ್ ಒಳಗೆ ನುಗ್ಗಿ ಮಳೆ ನೀರು ನುಗ್ಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರೋದು. ವರ್ಣನ ಅಬ್ಬರಕ್ಕೆ ನದಿ ಹಳ್ಳಗಳು ಉಕ್ಕಿ ಹರಿತಾ ಇದೆ. ಉರಗೋಳ ಗ್ರಾಮದಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿರೋದು. ಕಳೆದ ಕೆಲ ದಿನಗಳಿಂದ ರಾಜ್ಯದ ಬಹುತೇಕ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ಬೆಳಗಾವಿಯಲ್ಲೂ ಕೂಡ ಮಳೆಯಾಗಿರೋದು. ಮಳೆಯಿಂದಾಗಿ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನವಾಗಿದೆ. ಶ್ರೀ ರೇಣುಕಾ ಯಲ್ಲಮ್ಮನಿಗೆ ಜಲ ದಿಗ್ಬಂಧನ ಎದುರಾಗಿರೋದು.
ದೇವಸ್ಥಾನದ ಕೌಂಟರ್ ಒಳಗೆ ಮಳೆ ನೀರು ನುಗ್ಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರೋದು. ವರ್ಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಒಂದ್ ಕಡೆ ಉರಗೋಳ ಗ್ರಾಮದಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿರೋದು. ನೋಡಿ, ನಿನ್ನೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಮಳೆಯ ಪ್ರಮಾಣದಿಂದಾಗಿ ಬೆಳಗಾವಿಯಲ್ಲಿ ಆ ಯಲ್ಲಮ್ಮನ ಗುಡ್ಡ ಅಲ್ಲಿ ಆ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಎದುರಾಗಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಈ ಮಳೆ ನೀರು ಹೋಗ್ತಾ ಇದೆ ಅಂತ, ನದಿ ರೀತಿಯಾಗಿ ಪ್ರವಾಹದ ರೀತಿಯಾಗಿ ಮಳೆ ನೀರು ಹರಿದುಕೊಂಡು ಹೋಗ್ತಾ ಇದೆ. ಅದರ ಮಧ್ಯೆ ಈ ಪೊಲೀಸ್ ಚೌಕಿ ಇತ್ತು, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಆ ಪೊಲೀಸ್ ಚೌಕಿಯಲ್ಲಿ ಒಬ್ಬ ಭಕ್ತಾದಿ ಅದರಲ್ಲಿ ನಿಂತ್ಕೊಂಡಿದ್ದಾನೆ. ತನ್ನ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳಕ್ಕೆ ಸಾಹಸವನ್ನ ಪಡ್ತಾ ಇದ್ದಾನೆ. ಈ ನದಿಯ ನೀರಿನಂತೆ ಈ ಮಳೆ ನೀರು ಕೊಚ್ಕೊಂಡು ಹೋಗ್ತಾ ಇದೆ. ಆ ದೇವಸ್ಥಾನದ ಸಂಪೂರ್ಣ ಅಕ್ಕಪಕ್ಕದಲ್ಲಿದ್ದಂತ ಸಂಪೂರ್ಣ ಎಲ್ಲಾ ರೀತಿಯಾದಂತ ಜಲ ದಿಗ್ಬಂಧನ ಎದುರಾಗಿರೋದು. ಮತ್ತೊಂದು ಕಡೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಇದು ಒಂದು ಪವಿತ್ರ ಕ್ಷೇತ್ರ, ನಂಬಿಕೆ ಇರುವಂತಹ ಕ್ಷೇತ್ರ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಹೀಗಾಗಿ ಕಳೆದ ಕೆಲ ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆಯಾಗಿದೆ. ಮಳೆಯ ಪ್ರಮಾಣದಿಂದಾಗಿ ಹಳ್ಳ ಕೊಳ್ಳಗಳಂತೆ ನೀರು ಉಕ್ಕಿ ಹರಿತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ವಾಹನ ಸವಾರರಿಗೂ ಕೂಡ ಸಂಚಾರಕ್ಕೆ ಅಸ್ತವ್ಯಸ್ತ ಉಂಟಾಗಿರೋದು. ಮತ್ತೊಂದು ಕಡೆ ಭಕ್ತಾದಿಗಳು ಪರದಾಡಿದ್ದಾರೆ. ನೋಡಿ, ಮತ್ತೊಂದು ಕಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇರೋದು. ಆ ಸುತ್ತಮುತ್ತ ಇದ್ದಂತ ಹಳ್ಳ ಕೊಳ್ಳಗಳು ಮಳೆ ನೀರಿನಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಮತ್ತೊಂದು ಕಡೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಎದುರಾಗಿರೋದು. ಒಂದು ರಸ್ತೆ ಸಂಚಾರಕ್ಕೂ ಕೂಡ ಅಡೆತಡೆ ಉಂಟಾಗಿದೆ. ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗಿರೋದು. ರಸ್ತೆಗಳು ಕೂಡ ಕಾಣ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಮಳೆಯಾಗಿದೆ. ಅಕ್ಕಪಕ್ಕದಲ್ಲಿದ್ದಂತ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರೋದು. ನೋಡಿ, ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಒಬ್ಬ ಬೈಕ್ ಸವಾರ ಪರದಾಡ್ತಾ ಇದ್ದಾನೆ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋಕೆ. ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದು ಗಮನಿಸಬಹುದು. ಆ ನೀರಿನ ಸೆಳೆತವನ್ನು ನೋಡಿದ್ರೆ ಯಾವ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಕ್ಕಪಕ್ಕದಲ್ಲಿದ್ದಂತ ಹಳ್ಳ ಕೊಳ್ಳಗಳು, ಆ ಸುತ್ತಮುತ್ತ ಗ್ರಾಮದ ಸುತ್ತಮುತ್ತ ಇದ್ದಂತ ಹಳ್ಳ ಕೊಳ್ಳಗಳು ಈ ಮಳೆಯ ಪ್ರಮಾಣದಿಂದಾಗಿ ಭಾರಿ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ. ಹೀಗಾಗಿ ಆ ಒಂದು ನೀರು, ಮಳೆಯ ನೀರು ಅಲ್ಲಿ ಅಕ್ಕಪಕ್ಕದ ಇದ್ದಂತ ಗ್ರಾಮಗಳಿಗೆ ನುಗ್ಗಿರೋದು. ಮತ್ತೊಂದು ಕಡೆ ಈ ದೇವಸ್ಥಾನ ಸಂಪೂರ್ಣವಾಗಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಎದುರಾಗಿದೆ. Three.